ನೆಕ್ಸ್ಟ್ ಜೆ ಎಸ್ ಅಲ್ಲಿ ಸರ್ವರ್ ಸೈಡ್ ರೆಂಡರಿಂಗ್ ಆ್ಯಂಡ್ ಆಲ್ಸೋ ಕ್ಲೈಂಟ್ ಸೈಡ್ ರೆಂಡರಿಂಗ್ ಹೇಗೆ ಮಾಡೋದು, ಅದ್ರದ್ದು ಯೂಸ್ ಏನು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಜೆ ಎಸ್ದು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಕಾಂಪೊನೆಂಟ್ ಇದೆ. ಸೊ ಇದನ್ನು ರೆಂಡರ್ ಮಾಡಿದಾಗ ಇಲ್ಲಿ ಇನ್ಸ್ಪೆಕ್ಟ್ ಮಾಡಿ ನೋಡಿದಾಗ ಇಲ್ಲಿ ಸೋರ್ಸ್ ಫೈಲ್ಗೆ ಹೋದಾಗ ಇಲ್ಲಿ ಸರ್ವರ್ ಸೈಡ್ ರೆಂಡರ್ ಆಗಿರುತ್ತಲ್ಲ ಅದರದ್ದೆಲ್ಲ ನಮಗೆ ಫೈಲ್ ಕಾಣಿಸುತ್ತೆ. ಸೊ ಈ ಕಾಂಪೊನೆಂಟು ದಿಸ್ ಮಾಡಲ್ ಈಸ್ ಇಲ್ಲಿ ನೋಡ್ಬೋದು ದಿಸ್ ಮಾಡಲ್ ವಾಸ್ ರೆಂಡರ್ ಬೈ ದಿ ಸರ್ವರ್ ಕಾಂಪೊನೆಂಟ್. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ನಮ್ಮದು ಸರ್ವರ್ ಸೈಡರಲ್ಲೇ ಡೈರೆಕ್ಟಾಗಿ HTML ಫೈಲ್ ಕ್ರಿಯೇಟ್ ಆಗಿ ನಮಗೆ ಡೈರೆಕ್ಟಾಗಿ HTML ವಿತ್ ಕಂಟೆಂಟ್ ಸಿಗುತ್ತೆ. ಸೊ ಇದರಿಂದ ಗೂಗಲ್ ಕ್ರಾನ್ SEOಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಿಂದ ಡಿಸ್ಅಡ್ವಾಂಟೇಜ್ ಏನಂದರೆ ಸರ್ವರ್ಗೆ ಜಾಸ್ತಿ ಲೋಡ್ ಬರುತ್ತೆ. ಆ್ಯಂಡ್ ಕ್ಲೈಂಟ್ ಸೈಡ್ ನಾವು ರೆಂಡರ್ ಮಾಡಬೇಕಂದ್ರೆ ಕಾಂಪೊನೆಂಟು ಯೂಸ್ ಕ್ಲೈಂಟ್ ಅಂತ ಹಾಕಿದ್ರೆ ನೆಕ್ಸ್ಟ್ ಜೆ ಎಸ್ ಅಲ್ಲಿ. ಸೊ ಈಗ ರಿಫ್ರೆಶ್ ಮಾಡ್ತೀನಿ, ಇದು ನೋಡಿ page.tsx ಆಗುತ್ತೆ. ಸೊ ಇಲ್ಲಿ ನೋಡಿದಾಗ ಸೊ ಇದು ಕ್ಲೈಂಟ್ ಸೈಡ್ ನಮ್ಮ ಫ್ರಂಟ್ ಎಂಡಲ್ಲೇ ರೆಂಡರ್ ಆಗಿದೆ ಈ ಬ್ರೌಸರಲ್ಲಿ. ಮೀನ್ಸ್ ಇದು ಪ್ಲೇನ್ HTML ಫೈಲ್ ಬರುತ್ತೆ ಪ್ಲಸ್ JS ಬಂಡಲ್ ಬರುತ್ತೆ. ಸೊ JS ಬಂಡಲ್ ರನ್ ಮಾಡಿ ರಿಯಾಕ್ಟ್ ಥ್ರೂ ನಮಗೆ HTML ಕಂಟೆಂಟ್ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಡಿಫ್ರೆಂಟು. ಕ್ಲೈಂಟ್ ಸೈಡಲ್ಲಿ ರೆಂಡರ್ ಆದರೆ ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಮೀನ್ಸ್ ಎಲ್ಲ ಸರ್ವರ್ ಸೈಡ್ದು ಲೋಡ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಸೊ ನಮಗೆ ಯಾವುದು ಯೂಸ್ ಆಗುತ್ತೆ ಆ ಥರ ಯೂಸ್ ಮಾಡ್ಕೋಬೇಕಾಗುತ್ತೆ. ಕ್ಲೈಂಟ್ ಸೈಡ್ ಬೇಕಾ ಇಲ್ಲಾಂದರೆ ಸರ್ವರ್ ಸೈಡ್ ಬೇಕಾ.